ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿ ಗುರು. ಈ ವಿಡಿಯೋದಲ್ಲಿ ರೆಸ್ಯೂಮೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಟಾಪ್ 5 ರೆಸ್ಯೂಮೆಸ್ನ ಕೊಡ್ತೇನೆ. ಆ ಟಾಪ್ 5 ರೆಸ್ಯೂಮೆಗಳು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಟಾಪ್ 5 ರೆಸ್ಯೂಮೆಗಳು ATS ಸ್ಕೋರ್ ಬಂದ್ಬಿಟ್ಟು 90+ ಇದೆ. ಆ್ಯಂಡ್ ಭಾಳ ಜನಕ್ಕೆ 25 lakhs ಪ್ಯಾಕೇಜು, 40 lakhs ಪ್ಯಾಕೇಜ್ವರೆಗೂ ಸಿಕ್ಕಿರುವಂಥ ರೆಸ್ಯೂಮೆಗಳು ಇವು. ಓಕೆ, ಮೊದಲಿಗೆ ನಾನು MS ವರ್ಡ್ ರೆಸ್ಯೂಮೆಗಳು ತೋರಿಸ್ತೀನಿ. ಸೊ ಇದರಲ್ಲಿ ರೆಸ್ಯೂಮೆ ಆ್ಯಂಡ್ ಕವರ್ ಲೆಟರ್ಸ್ ಅಂತ ಇದೆ. ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಸಾಕಷ್ಟು ರೆಸ್ಯೂಮೆಸ್ಗಳು ಬರ್ತವೆ. ಆ್ಯಂಡ್ ಆನ್ಲೈನಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಇವೆಲ್ಲ ರೆಸ್ಯೂಮೆಸ್ಗಳು ಏನಿದ್ದಾವೆ ಇದರಲ್ಲಿ ATS ಸ್ಕೋರ್ ಅನ್ನೋದು ಬಹಳ ಕಡಿಮೆ ಇರುವಂಥ ರೆಸ್ಯೂಮೆಸ್ ಕೂಡ ಜಾಸ್ತಿ. ಓಕೆ, ಅದಾದಮೇಲೆ ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ತಾ ಇರ್ತೇನೆ. ನೀವು ನೋಡ್ತಾ ಇರ್ಬೋದು, ಫೋಟೋ ಇಮೇಜ್ ಇರೋವಂಥ ರೆಸ್ಯೂಮೆ ಬೇರೆ, ಇಮೇಜ್ ಇಲ್ಲಾರ್ದ ರೆಸ್ಯೂಮೆ ಬೇರೆ. ಸೊ ಬಹಳ ಜನ ಏನು ಕನ್ಫ್ಯೂಸ್ ಆಗ್ತಾರೆ. ಸೊ ಫೋಟೋ ಇರೋವಂಥ ರೆಸ್ಯೂಮೆನೇ ATS ಸ್ಕೋರ್ ಜಾಸ್ತಿ ಇರುತ್ತೆ ಆ್ಯಂಡ್ ಚಲೋ ಲುಕ್ ಕಾಣುತ್ತೆ ಅಂತ. ಸೊ ರೆಸ್ಯೂಮೆಗೆ ಲುಕ್ ಅಂಥದ್ದೇನು ಮ್ಯಾಟ್ರ್ ಆಗಲ್ಲ, ಬಟ್ ಇನ್ಫಾರ್ಮೇಷನ್ ಕೊಡೋಂಥ ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮಗೆ ಫೋಟೋ ಇದ್ರೇ ಚಲೋ ಇಲ್ಲಾಂದ್ರೆ ಚಲೋ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಒಂದು MS ವರ್ಡಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು, ಬಹಳಷ್ಟು ಫೋಟೋ ಇಲ್ಲಾರ್ದ ರೆಸ್ಯೂಮ್ಗಳೇ ಇದ್ದಾವೆ. ಫೋಟೋ ಇರೋಂಥ ರೆಸ್ಯೂಮೆ ನೀವು ರೇರ್ ನೋಡ್ತೀರಾ ನೋಡ್ರಿ. ಸೊ ಬಹಳ ಕಡಿಮೆ ಫೋಟೋ ಇರೋಂಥ ರೆಸ್ಯೂಮೆಗಳು, ಫೋಟೋ ಇಲ್ಲಾರ್ದ ರೆಸ್ಯೂಮೆಸೇ ಬಹಳ ಇದ್ದಾವೆ. ಓಕೆ, ಇದರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ಬಟ್ ATS ಸ್ಕೋರ್ ಅನ್ನೋದು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇವು ನಾನು ನಿಮ್ಗೆ ತೋರಿಸೋದ್ರಲ್ಲಿ ಇವು ಟಾಪ್ 5 ರೆಸ್ಯೂಮೆಸ್ ಆಗಿರ್ತವೆ. ಆ್ಯಂಡ್ ಇದು ನಾನು ಕ್ರಿಯೇಟ್ ಮಾಡಿರೋಂಥ ರೆಸ್ಯೂಮೆಸ್ ಅಲ್ಲ. ಆ್ಯಂಡ್ ಥರ್ಡ್ ಪಾರ್ಟಿ ಬೇರೊಬ್ಬರು ನನಗೆ ಸೆಂಡ್ ಮಾಡಿದ್ರು ಈ ಒಂದು ರೆಸ್ಯೂಮೆ. ಅವರಿಗೆ 40 lakhs ಪ್ಯಾಕೇಜ್ ಸಿಕ್ಕಿದಂತೆ ಈ ಒಂದು ರೆಸ್ಯೂಮೆಸಲ್ಲಿ 5 ರೆಸ್ಯೂಮಲ್ಲಿ ಒಂದು ರೆಸ್ಯೂಮೆನ ಯೂಸ್ ಮಾಡ್ಕೊಂಡಿದ್ದಾರೆ ಎಡಿಟ್ ಮಾಡಿಕೊಂಡು. ನೀವು ಕೂಡ ಅಷ್ಟೇ, ಇಲ್ಲಿ ನೇಮ್ ಅಂತಿರಲ್ಲ, ನೇಮಲ್ಲಿ ನಿಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸು ಆ್ಯಂಡ್ ಯಾವಾಗ ಕಂಪ್ಲೀಟ್ ಆಗಿದೆ ಆ್ಯಂಡ್ ಹೈಸ್ಕೂಲ್, ಡಿಪ್ಲೊಮಾ, ಸೊ ಇವನ್ನೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಭಾಳ ಜನ ಏನಂತಾರೆ ಅಂದರೆ ಈ ChatGPT ಇಲ್ಲಾಂದರೆ ಬೇರೆ ಒಂದು ತಾವು ಓನ್ ಬರೆದು ಕೂಡ ರೆಸ್ಯೂಮೆನ ಫಿಲ್ ಮಾಡ್ತಾರೆ. ಸೊ ನೀವು ಆ ರೀತಿ ಮಿಸ್ಟೇಕ್ ಮಾಡಬೇಡ್ರಿ. ಏನಕ್ಕೆ ಅಂತಂದರೆ ಆ್ಯಂಡ್ ಎಕ್ಸಿಕ್ಯೂಟೆಡ್ ಆಕ್ಟಿವಿಟೀಸ್ ವೆಲ್ ಗೈಡಿಂಗ್ ಗ್ರೂಪ್ ಆಫ್ 20 ಮಿಡಲ್ ಸ್ಕೂಲ್ ಕ್ಯಾಂಪಸ್ ಇನ್ ಪರ್ಸನಲ್ ಗ್ರೋತ್ ಆ್ಯಂಡ್ ಡೈಲಿ ಲಿವಿಂಗ್ ಸ್ಕಿಲ್ಸ್ ಅಂತ ಇದೆ. ಸೊ ಈ ರೀತಿ ಸೆಂಟೆನ್ಸ್ನ ನೀವು ಓನ್ ಆಗಿ ಬರೆಯೋಕ್ಕಾಗಲ್ಲ. ಸೊ ನೀವು ಮಿಸ್ಟೇಕ್ ಮಾಡ್ತಿರ್ತೀರ, ಗ್ರಾಮರ್ ಮಿಸ್ಟೇಕ್ ಆಗ್ಬೋದು. ಒಂದು ವೇಳೆ ChatGPT ಕೊಟ್ಟಿರೋದೇನಾಗುತ್ತೆ, ಐ ಹ್ಯಾವ್ ಪ್ಲಾನ್, ಸೊ ಈ ರೀತಿ ನೀವು ಬರೀತಿರ್ತೀರಲ್ಲ, ಆ ರೀತಿ ಬರೀಬಾರ್ದು. ಸೊ ಸ್ಟ್ಯಾಂಡರ್ಡ್ ವರ್ಡ್ಸ್ನ ಯೂಸ್ ಮಾಡಬೇಕು. ಸೊ ಇದನ್ನ ಎಲ್ಲ ರೆಸ್ಯೂಮೆ ನೋಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ವರ್ಡ್ಸೇ ಯೂಸ್ ಆಗಿದ್ದಾವೆ. ಇಲ್ಲಿ ನಿಮಗೆ ಐ ಹ್ಯಾವ್ ದಿಸ್ ದಟ್ ಅಂತ ಎಕ್ಸ್ಟ್ರಾ ಎಲ್ಲಿ ಯೂಸ್ ಮಾಡಿಲ್ಲ, ಬೇಕಿದ್ದ ಜಾಗದಲ್ಲಷ್ಟೇ ಯೂಸ್ ಮಾಡಿದ್ದಾರೆ. ಸೊ ಎಲ್ಲಿ ಬೇಕಲ್ಲಿ ಯೂಸ್ ಆಗಿಲ್ಲ, ನೋಡ್ತಿರ್ಬೋದು ನೀವು. ಇಲ್ಲಿ ನೋಡ್ರಿ, ಎಲ್ಲಿ ದಿ ಅಥವಾ ದಟ್ ಅಂತ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ತಾ ಹೋದರೆ ನೀವು ಕೂಡ ಅಷ್ಟೇ ಒಳ್ಳೆ ಪ್ಯಾಕೇಜ್ನ ನೀವು ತಗೋಬಹುದು. ಆ್ಯಂಡ್ ಇವೆಲ್ಲ ಟಾಪ್ 5 ರೆಸ್ಯೂಮೆ ನಾನು ನಿಮಗೆ ವಿಟಿ ಗುರು ವೆಬ್ಸೈಟಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. .in ವೆಬ್ಸೈಟಲ್ಲಿ ಹಾಕಿರ್ತೀನಿ. ಓಕೆ, ಆ್ಯಂಡ್ ಓಕೆ ಸ್ಟೂಡೆಂಟ್ಸ್, ಇದನ್ನು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ, ಸ್ಟ್ಯಾಂಡರ್ಡ್ ವರ್ಡ್ಸ್ನ ಯೂಸ್ ಮಾಡ್ಕೊಳ್ಳಿ. ವಿತ್ ಫೋಟೋ ಅಥವಾ ವಿತೌಟ್ ಫೋಟೋ ಎರಡೂ ATS ಸ್ಕೋರ್ ಚಲೋದೆ. ಆ್ಯಂಡ್ ಎರಡಕ್ಕೂ ಕೂಡ ವ್ಯಾಲ್ಯೂ ಇದೆ, ಬಟ್ ಜಾಸ್ತಿ ಇದನ್ನು ಯೂಸ್ ಮಾಡೋದು ವಿತೌಟ್ ಫೋಟೋನೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.